ನಮ್ಮ ಸಿನಿಮಾ ಹಿಟ್ ಆಗಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೊಳ್ಳಿ, ಬಟ್ ಅಷ್ಟೇ ಕಂಟೆಂಟು ಅಷ್ಟೇ ಪವರ್ಫುಲ್ ಆಗಿ ಇರಬೇಕು. ಏನು ನಿಮ್ಮ ತೋಳುಗಳು ಎಷ್ಟು ಬಲವಾಗಿದ್ದವು ಸಿನಿಮಾ ಟ್ರೈಲರ್ನಲ್ಲಿ, ಟೀಸರ್ನಲ್ಲಿ, ಬಂದಿರೋ ಟೀಸರ್ನಲ್ಲಿ, ಅಷ್ಟೇ ಕಂಟೆಂಟ್ ಗಟ್ಟಿಯಾಗಿದೆಯಾ ಅನ್ನೋದು ಒಂದು ಪ್ರಶ್ನೆ ಸರ್. ಯೂನಿವರ್ಸಲ್ ಥೀಮ್ ಆಫ್ ಸ್ಟ್ರಗಲ್ ಅಂಡ್ ಟ್ರೈಂಫ್ ಆರ್ ರಿಲೇಟೆಡ್ ವರ್ಲ್ಡ್ ವೈಡ್. ನಮ್ದು ಯೂನಿವರ್ಸಲ್ ಥೀಮ್ ಇದೆ ಸರ್. ಅಂದ್ರೆ ಇವಾಗ ಏನ್ 9 ಎಕ್ಸ್ಪ್ರೆಷನ್ ಅಂತ, ನವರಸ ಅಂತ ಏನ್ ಹೇಳ್ತೀವೋ ಅಷ್ಟು ಎಕ್ಸ್ಪ್ರೆಷನ್ಸ್ ಎಲ್ರಿಗೂ ಅರ್ಥ ಆಗುತ್ತೆ. ಲ್ಯಾಂಗ್ವೇಜಸ್ ಗೊತ್ತಿರಬೇಕು ಅಂತ ಏನಿಲ್ಲ. ಅಂಡ್ ಇನ್ನು ಶಾರ್ಟ್ ಕಟ್ ಆಗಿ ನಾವು ಲ್ಯಾಂಗ್ವೇಜಸ್ ಅಲ್ಲೂ ಡಬ್ ಮಾಡ್ತಾ ಇದೀವಿ. ಸೊ ಒಂದು ಚಿಕ್ಕ ಡ್ರಾಮಾ ಇದೆ, ಅದು ಎಲ್ರಿಗೂ ಅರ್ಥ ಆಗಂಗಿರುತ್ತೆ ಸರ್. ಸೊ ಇಟ್ ಈಸ್ ಯೂನಿವರ್ಸಲ್ ಥೀಮ್. ಸರ್, ಆಕ್ಚುಲಿ ಲಾಸ್ಟ್ ಮೂವಿನಲ್ಲಿ ನಿಮ್ಮ ಫೈಟ್ ಸೀನ್ಗಳೆಲ್ಲ ತುಂಬಾ ಇಂಪ್ರೆಸಿವ್ ಆಗಿದ್ವು. ಇದ್ರಲ್ಲಿ ನಾವ್ ಏನೇನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಅಂದ್ರೆ ಅವಾಗ ಬೇರೆ ದೇಶದಿಂದ ಎಲ್ಲ ಕರ್ಸಿ ಏನೇನೋ ಮಾಡ್ಬಿಟ್ಟಿದ್ರಿ, ಸಿಕ್ಕಾಬಟ್ಟೆ ದೊಡ್ಡದಾಗಿ ಫೈಟ್ ಎಲ್ಲ ಮಾಡಿದ್ರಿ. ಈ ಸಿನಿಮಾನಲ್ಲಿ ನಾವೇನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಆಗ್ಲೇ ಹೇಳ್ದಂಗೇನೋ ಒಂದು ಚಿಕ್ಕ ಡ್ರಾಮಾ ಇರುತ್ತೆ ಸ್ಟೋರಿಯಲ್ಲಿ. ಸ್ಟೋರಿ ಓಹೋ ಅನ್ನಂಗೆಲ್ಲ ಇಲ್ದೆ ಒಂದು ಚಿಕ್ಕ ಸ್ಟೋರಿ ಇದೆ. ಆ ಸ್ಟೋರಿನ ಹೇಳೋ ರೀತಿ, ಸ್ಕ್ರೀನ್ ಪ್ಲೇ ಯೂನಿಕ್ ಆಗಿ ಮಾಡಿದೀವಿ ಅಂತ ಒಂದು ನಂಬಿಕೆ ನಮಗಿದೆ, ನಮ್ಮ ಟೀಮ್ ಎಲ್ರಿಗೂ. ಆಕ್ಷನ್ ಎಕ್ಸ್ಪೆಕ್ಟ್ ಮಾಡಬಹುದು. ಆಕ್ಷನ್ ನಮ್ಮ ಇಂಡಿಯಾದಲ್ಲಿ ಬೆಸ್ಟ್ ಆಕ್ಷನ್ ಮಾಸ್ಟರ್ಸ್ ಕಂಪೋಸ್ ಮಾಡಿರೋಂಥ ಫೈಟ್ಸ್, ರವಿವರ್ಮ ಮಾಸ್ಟರ್ ಆಗಿರ್ಬೋದು, ರಾಮ್ ಲಕ್ಷ್ಮಣ್ ಮಾಸ್ಟರ್ ಆಗಿರ್ಬೋದು. ಸೊ ಈ ತರ ಕ್ಲೈಮ್ಯಾಕ್ಸ್ ನಿಮಗೆ ಆಕ್ಷನ್ ಓರಿಯೆಂಟೆಡ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಮೇಡಮ್ ಇದು. ಅರ್ಜುನ್ ಸರ್, ಇಷ್ಟು ದಿನ ಲವ್ ಸಿನಿಮಾಗಳನ್ನೇ ನೋಡ್ತಾ ಇದ್ವಿ, ಇವತ್ತು ಇಷ್ಟು ದೊಡ್ಡದಾಗಿ ಆಕ್ಷನ್ ಮೂವಿ ಮಾಡ್ತಾ ಇದೀರಾ, ಅದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ರಿಲೀಸ್ ಮಾಡ್ತಿದ್ದೀರಾ. ಸೊ ನಿಮ್ಮಿಂದ ನಾವು ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ, ಏನ್ ನೋಡ್ತೀವಿ? ಏನಾದ್ರೂ ಒಂದು ಹಿಂಟ್ ಕೊಡಕ್ ಸಾಧ್ಯನಾ? ಯಾಕಂದ್ರೆ ಕ್ಲೈಮ್ಯಾಕ್ಸ್ ಏನೋ ಸಿಕ್ಕಾಪಟ್ಟೆ ಶೂಟ್ ಮಾಡಿದ್ರಿ ಅಂತ ಕೇಳ್ಪಟ್ವಿ. ಅದಕ್ಕೆ ಅಂತಾನೆ ತುಂಬಾ ಇನ್ವೆಸ್ಟ್ ಮಾಡಿದ್ದಾರೆ ನಮ್ಮ ಮೆಹತಾ ಸರ್ ಅಂತಾನು ಕೇಳ್ಪಟ್ವಿ. ಸಿಕ್ಕಾಬಟ್ಟೆ ಶೂಟ್ ಮಾಡಿಲ್ಲ, ಬೇಕಾಗಿರೋದನ್ನೇ ಚೆನ್ನಾಗಿ, ಅಂದ್ರೆ ಅದ್ರಲ್ಲಿ ನಾವು ಯೂಸ್ ಮಾಡಿರುವಂತ ಟೆಕ್ನಿಕಲ್ ಎಕ್ವಿಪ್ಮೆಂಟ್ಸ್ ಗಳಿದೆಯಲ್ಲ, ಅದು ವಿಶೇಷವಾಗಿರುವಂತದ್ದು. ಒಂದು ಮೋಕೋಬೋಟ್ ಅನ್ನುವಂಥದ್ದು ಒಂದು ಎಕ್ವಿಪ್ಮೆಂಟ್ ಇದೆ. ಅದರಲ್ಲಿ ಒಂದು ಡೈಲಿ ಒಂದು 3 to 4 ಶಾಟ್ಸ್ ಅಷ್ಟೇ ತೆಗಿಯೋಕ್ಕಾಗೋದು. ಅದೇ ಒಂದು 20 days 22 days ಯೂಸ್ ಮಾಡಿದ್ವಿ ಲಾಸ್ಟ್. ಹಾಗಾಗಿ ಕ್ಲೈಮ್ಯಾಕ್ಸ್ ಪೋರ್ಷನ್ ನಮ್ಗೆ ನಾವೇನ್ ಅನ್ಕೊಂಡು ಒಂದು 10-15 days ಜಾಸ್ತಿ ಆಯ್ತು ನಮಗೆ. ಬಟ್ ಅದ್ಭುತವಾಗಂತೂ ಆಕ್ಷನ್ ಅಂತೂ ಈ ಸಿನಿಮಾದಲ್ಲಿ ಒಂದು ಅದ್ಭುತವಾದಂತ ಒಂದು ಆಕ್ಷನ್ ಥ್ರಿಲ್ಲರ್ ಕಥೆ ಇರುತ್ತೆ. ತುಂಬಾ ಬ್ಯೂಟಿಫುಲ್ ಚೇಸ್ಗಳಿದೆ. ಆಕ್ಷನ್ ದೃಶ್ಯಗಳಂತೂ ನೀವು ಹಿಂದೆ ನೋಡಿರಲ್ಲ, ಅದಂತೂ ಧ್ರುವನ್ ಸಿನಿಮಾದಲ್ಲಿ ಖಂಡಿತವಾಗ್ಲೂ ಇರುತ್ತೆ. ನಿಮ್ಮಿಬ್ಬರ ಒಂದು ಕಾಂಬಿನೇಷನ್ ಈಗಾಗ್ಲೇ ಅದ್ದೂರಿಯಾಗಿ ನಾವು ನೋಡ್ಬಿಟ್ಟಿದೀವಿ. ಬಟ್ ಈಗ ಮುಂದುವರೆದ ಅದ್ದೂರಿ ನೋಡಿದ್ದು ಲವ್ ಕಾಂಬಿನೇಷನ್, ಇದ್ರಲ್ಲಿ ನೋಡೋದು ಆಕ್ಷನ್ ಕಾಂಬಿನೇಷನ್. ಇದು ಆಕ್ಚುಲಿ ಲವ್ ಅದ್ದೂರಿಯಲ್ಲಿ ನಾವು ಲವ್ ಸ್ಕ್ರಾಚ್ ಇಂದ ತೋರಿಸಿದ್ವಿ. ಅಂದ್ರೆ ರಿವರ್ಸ್ ಸ್ಕ್ರೀನ್ ಪ್ಲೇ ಬಂದಿದ್ವಿ. ಏನಕ್ಕೆ ಬ್ರೇಕಪ್ ಆಯ್ತು ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಕರೆಕ್ಟ್ ಸರ್, ಇದು ಎರಡ್ ತರಾನು. ಸೊ ಮಾರ್ಟಿನ್ ಅಲ್ಲಿ ಹಾಫ್ ವೇ ಅಲ್ಲಿ ಓಪನ್ ಆಗುತ್ತೆ ಲವ್ ಸ್ಟೋರಿ. ಸೊ ನಿಮಗೆ ಒಂಚೂರು ಮೆಚೂರ್ಡ್ ಹುಡುಗ ಇದ್ರಲ್ಲಿ ಲವ್ ಸ್ಟೋರಿನೂ ಇದೆ. ಪಾಪ ಮೇಡಮ್ ಕೂತವ್ರೆ, ಅವ್ರಿಗೂ ಒಂದೇನಾದ್ರು ಪ್ರಶ್ನೆ ಕೇಳಿದ್ರೆ ಮುಂಬೈಯಿಂದ ಬಂದಿದ್ದಕ್ಕೂ ಸಾರ್ಥಕ ಆಗತ್ತೆ ಅಂತ ಅವರು ಫೀಲ್. ಈಗ ನೋಡಿ ಸರ್, ನೀವು ಕೇಳಿದ ತಕ್ಷಣ ನನ್ಗೊಂದ್ ಲುಕ್, ಆ ಕಡೆಗೆ ಒಂದ್ ಲುಕ್, ಹಂಗ ಹೋಗಿ ಹೋಗಿ ಬರ್ತಾ ಇರುತ್ತೆ. ನನ್ ಬಗ್ಗೆ ಹೇಳಿಲ್ವಲ್ಲ. ಇಲ್ಲ ಸರ್, ಈಗ ಸ್ಟೇಜ್ಗೆ ಒಂದ್ ಕಳೆ ಬಂತು ನೋಡಿ ಸರ್. ನೀವು ಪಕ್ಕ ಕೂತ್ಮೇಲೆ ಒಂದ್ ಸ್ಟ್ರೆಂತ್ ಸಿಕ್ತು. ಗಂಡ ಹೆಂಡತಿ ಚೆನ್ನಾಗಿದ್ರೆ ಸಂಸಾರ ಚೆನ್ನಾಗಿರುತ್ತೆ. ನಮ್ಮ ಇನ್ನೆಷ್ಟು ಜನ ಕಾಯ್ತಿದ್ದಾರೆ, ಒಂದ್ ನಿಮಿಷ ಕೊಟ್ಟು ಮೇಡಮ್. ಗಂಡ ಹೆಂಡತಿ ಚೆನ್ನಾಗಿದ್ರೆ ಒಂದು ಕೆಲವು ಅತೃಪ್ತ ಆಪ್ತಗಳು ಬಂದು ಉಳಿ ಹಿಂಡ್ತಾನೆ ಇರ್ತಾವಲ್ಲ, ಏನ್ ಮಾಡೋದು ಮೇಡಮ್? ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ಸರ್. ಇಲ್ಲಿ ಬೈತಾರೆ ನೋಡಿ, ಅವ್ರನ್ನ ಮಾತಾಡ್ತಾರೆ. ಪ್ರಮೋಷನ್ ತುಂಬಾ ಜೋರ ಮಾಡ್ತಾ ಇದೀರಾ. ಜನಕ್ಕೆ ಎಷ್ಟು ರೀಚ್ ಆಗಿದೆ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಇಬ್ಬರಿಗೂ, ಡೈರೆಕ್ಟರ್ಗೆ ಪ್ರೊಡ್ಯೂಸರ್ಗೆ ಅಂತ? ಸರ್, ಈಗ ಶುರು ಮಾಡಿರೋದು ಇನ್ನ ಸ್ಟಾರ್ಟ್. ಈಗ 5ನೇ ತಾರೀಕು ಇದೇ ಮೊದಲನೇದು. ಇದು ಈಗ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಏನು ನಮ್ಗೆ ಕೊನೆಗೆ ಜನರಿಗೆ ತಲುಪಿದೆ ಅಂತ ಜನ ನಮ್ಗೆ ಪರವಾಗಿಲ್ಲ ನೋಡಿದ್ವಿ ಅಂದಾಗ ನಮ್ಗೆ ಸ್ವಲ್ಪ ಸಿನಿಮಾ ಸ್ಯಾಟಿಸ್ಫ್ಯಾಕ್ಷನ್ ಯಾವಾಗ ಗೊತ್ತಾ? ದುಡ್ಡು ಬಂದು ತುಂಬಿಕೊಂಡಾಗ. ಸಿನಿಮಾ ಕೇಳಿಲ್ಲ, ಪ್ರಮೋಷನ್ ಸ್ಯಾಟಿಸ್ಫ್ಯಾಕ್ಷನ್ ಆಗದೆ ಅವತ್ತು. ನಾವು ಅವತ್ತು ಮಾಡಿದ್ದ ಪ್ರಮೋಷನ್ ಇವತ್ತು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇದೆ, ಇವತ್ತು ಸ್ಯಾಟಿಸ್ಫೈ ಆಗ್ತಾ ಇದೀವಿ ನಾವು ಅಂತಂದಾಗ, ಬಂದು ದುಡ್ಡು ಹಾಕಿರೋದಕ್ಕಿಂತ ಲಾಭ ಎಲ್ಲ ಬಂದಾಗ ಸ್ಯಾಟಿಸ್ಫ್ಯಾಕ್ಷನ್. ಧ್ರುವ ಅವ್ರದ್ದು 2 ಸಿನಿಮಾ ಒಂದೇ ವರ್ಷ, ಅಭಿಮಾನಿಗಳಿಗೊಂಥರ ಹಬ್ಬ. ಸರ್ 3 ವರ್ಷ ಗ್ಯಾಪ್ ಆಯ್ತು, ಅದನ್ನು ಹೇಳಿ. ಸೊ ಒಟ್ಟಿಗೆ ಬರ್ತಾ ಇದೆ ಸಿನಿಮಾ, 2 ತಿಂಗಳು ಗ್ಯಾಪ್ ಅಲ್ಲಿ.